ಆತ್ಮೀಯರೇ, ಎನಾಲಿಟಿಕಲ್ ಮೀ ಚಾನಲಿನಲ್ಲಿ ಇವತ್ತು ನಾನೀಗ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ನಿರೀಕ್ಷಿಸಬಹುದಾದಂತಹ ಮತ್ತೊಂದಷ್ಟು ಪ್ರಶ್ನೆಗಳನ್ನು ಕೊಡ್ತೇನೆ. ಯಾಕಂದರೆ ಲಾಸ್ಟ್ ಮೊಮೆಂಟಲ್ಲಿ ನಿಮಗೆ ಕೆಲವೊಂದು ಸತಿ ಓದಿದ್ದೆಲ್ಲವೂ ಮರುದಿನದ ಪರೀಕ್ಷೆಯಲ್ಲಿ ನಿಮಗೆ ನೆನಪಾಗ್ತದೆ. ಹಾಗಾಗಿ ಖಂಡಿತವಾಗಿ ನಿಮಗೆಲ್ಲರಿಗೂ ಚೆನ್ನಾಗಿ ಬರೀಲಿಕ್ಕೆ ಆಗಲಿ ಅಂತ ಆಶಿಸ್ತಾ ನಾನು ಇವತ್ತು ಈಗ ಒಂದಷ್ಟು ಪ್ರಶ್ನೆಗಳನ್ನು ಕೊಡ್ತೇನೆ. ಸಾಧ್ಯ ಆದರೆ ಇವತ್ತು ಸಂಜೆಗೆ ಇನ್ನೊಂದು ಬರೀ ವಿವರಣೆಗಳು ಮಾತ್ರ ಇರುವಂಥದ್ದೇನಾದರೂ ಹಾಕ್ಲಿಕ್ಕೆ ಆಗ್ತದಾ ಅಂತ ಟ್ರೈ ಮಾಡ್ತೇನೆ. ಯಾಕಂದರೆ ತುಂಬ ಪಾಯಿಂಟ್ಸ್ಗಳು ಇನ್ನೂ ಕೂಡ ಬಾಕಿ ಇದೆ. ಅದನ್ನು ಖಂಡಿತವಾಗಿ ನಿಮಗೆ ಕೊಡಬೇಕು ಅಂತ ಒಂದು ಆಸೆ ಇದೆ. ನೋಡುವ, ಸಾಧ್ಯ ಆದರೆ ಕೊಡ್ತೇನೆ. ಇವತ್ತೀಗ ಕೆಲವೊಂದಷ್ಟು ಪ್ರಶ್ನೆಗಳು, ಇದು ನೀವು ಆಲೋಚನೆ ಮಾಡ್ಬೋದು, ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದೇ ಥರದ್ದೇ ಬರ್ತದಾ, ಈ ರೀತಿಯಲ್ಲೆಲ್ಲ ಆಲೋಚನೆ ಮಾಡ್ಬೋದು. ಇದು ಸೆಂಟ್ರಲ್ CETಯದ್ದು ಕೆಲವು ಕ್ವಶನ್ಸ್ ಇದರಲ್ಲಿ ಇದೆ. ನೋಡಿ ಎಷ್ಟು ಈಸಿ ಆಗಿದೆ ಅಂತ. ನೀವು ಒಂದು ಸ್ವಲ್ಪ ಅದನ್ನು ಆ ಕ್ವಶನನ್ನು ಸರಿಯಾಗಿ ಓದಿಕೊಂಡ್ರೆ ನೀವು ಆರಾಮ್ಸೆ ಬರಿಬೋದು. ನೀವು ಲಾಸ್ಟ್ ಟೈಮ್ ಯಾಕೆ ನಿಮ್ಮದೆಲ್ಲ ಹೋಯಿತು ಅಂತ ನನಗೆ ಗೊತ್ತಿಲ್ಲ. ಖಂಡಿತವಾಗಿ ನಿಮಗೆ ಖಂಡಿತ ಹೇಳ್ತೇನೆ ನಾನು, ತುಂಬ ಈಸಿಯಾಗಿ ಬರ್ತದೆ. ಮೇಯ್ನ್ ಅಂದರೆ ಏನು, ನೀವು ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಳ್ಳಿ, ಅನಂತರ ಬರೀಲಿಕ್ಕೆ ಹೊರಡಿ. ಓಕೆ, ಸ್ಟಾರ್ಟ್ ಮಾಡುವ. ನೀರಿನಲ್ಲಿ ಅಲ್ಪ ಪ್ರಮಾಣದ ಆಮ್ಲವನ್ನು ಸೇರಿಸಿದಾಗ ಈ ಕೆಳಗಿನ ಯಾವ ಪ್ರತಿಕ್ರಿಯೆಗಳು ನಡೆಯುತ್ತವೆ ಅಥವಾ ಸಂಭವಿಸುತ್ತವೆ? Which of the following processes occurs when a small amount of acid is added to water? Ionization, neutralization, dilution, production of salt. ಅಯಾನೀಕರಣ, ತಟಸ್ಥೀಕರಣ, ದುರ್ಬಲಗೊಳಿಸುವಿಕೆ, ಲವಣದ ಉತ್ಪತ್ತಿ. ಇದು ನಾನು ನಿಮಗೆ ಕಮ್ಯುನಿಟಿಯಲ್ಲಿ ಹಾಕಿದಾಗ ತುಂಬ ಜನ ತಪ್ಪು ಮಾಡಿದ್ದೀರಿ. ನನಗೆ ಗೊತ್ತಿಲ್ಲ ಯಾಕೆ ಈ ಥರ ನಿಮಗೆ ಕನ್ಫ್ಯೂಷನ್ ಅಂತ. ನೀರಿನಲ್ಲಿ ಇಲ್ಲಿ ನೀರು ಅಂತ ಹೇಳೋದು ಯಾವುದನ್ನು? ಲವಣ ವಿಮುಕ್ತ ನೀರು ಅಥವಾ ಭಟ್ಟಿ ಇಳಿಸಿದ ನೀರು ಅಥವಾ ಶುದ್ಧ ನೀರು. ಶುದ್ಧ ನೀರು ಅಂದರೆ ಅದರಲ್ಲಿ ಯಾವುದೇ ಲವಣಗಳು ಇಲ್ಲದೇ ಇದ್ದದ್ದು, ಅದನ್ನು ಹೇಳೋದು. ಓಕೆ, ಆ ನೀರು ತಟಸ್ಥ ದ್ರಾವಣ, ಸರಿಯಲ್ಲ? ಈ ತಟಸ್ಥ ದ್ರಾವಣ ನಿಮಗೆ ಅದು ಕೂಡ ನೆನಪಿಟ್ಕೊಳ್ಬೇಕಾದ್ದು ನೀವು. ಅದು 7 ಇದ್ದರೆ ಅದು ತಟಸ್ಥ ದ್ರಾವಣ. ಓಕೆ, ಇದಕ್ಕೆ ನೀವು ಬಹಳ ಸ್ವಲ್ಪ ಪ್ರಮಾಣದಲ್ಲಿ ಆಮ್ಲ ಹಾಕಿ ಅಥವಾ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಹಾಕಿ ಯಾವುದಿದ್ರೂ ಕೂಡ ಅಲ್ಲಿ 2 ಕ್ರಿಯೆಗಳು ನಡೀತವೆ. ಒಂದನೇದಾಗಿ ಆ ಆಮ್ಲ ದುರ್ಬಲಗೊಳಿಸುವಿಕೆ ಆಗ್ತದೆ ಅಥವಾ ಅದು ಡೈಲ್ಯೂಟ್ ಆಗ್ತದೆ. ಓಕೆ, ಎರಡನೇದು ಆಮ್ಲ ಅಥವಾ ಪ್ರತ್ಯಾಮ್ಲ ಯಾವುದೇ ಇರಲಿ, ನೀವು ನೀರಿಗೆ ಹಾಕಿದಾಗ ಅದರಲ್ಲಿ ಅಯಾನೀಕರಣ ಆಗ್ತದೆ, ಸರಿಯಾ? ಹಾಗಾಗಿ ಇದರಲ್ಲಿ ಒಂದನೇದು ಮತ್ತು ಮೂರನೇದು ಸರಿಯಾದದ್ದು. ಅಯನೈಸೇಷನ್ ಮತ್ತು ಡೈಲ್ಯೂಷನ್ ಎರಡೂ ಕೂಡ ಆಗ್ತದೆ. ಸ್ವಲ್ಪ ಪ್ರಮಾಣದಲ್ಲಿ ಹಾಕಲಿ, 1 ಡ್ರಾಪ್ ಹಾಕಲಿ, ಅಲ್ಲಿ ಡೈಲ್ಯೂಷನ್ ಆಗ್ತದೆ. ಓಕೆ, ಡೈಲ್ಯೂಷನ್ ಆಗ್ತದೆ. ಇನ್ನೊಂದು ಅಯಾನೀಕರಣ, ಎರಡೂ ಕೂಡ, ಅಯನೈಸೇಷನ್ ಕೂಡ ಆಗ್ತದೆ. ಕನ್ಫ್ಯೂಷನ್ ಬೇಡ. ಸ್ನೇಹಿತರ ಮನೆಗೆ ಪ್ಯಾಕೆಟ್ ತಲುಪಿಸಲು ಮೈರಾ ಸೈಕಲ್ನಲ್ಲಿ 5 ಕಿಲೋಮೀಟರ್ ದೂರವನ್ನು ಗಂಟೆಗೆ 12 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾಳೆ ಮತ್ತು ಗಂಟೆಗೆ 8 ಕಿಲೋಮೀಟರ್ ವೇಗದಲ್ಲಿ ಅವಳು ಅಲ್ಲಿಂದ ವಾಪಸ್ ಬರ್ತಾಳೆ. ಇಡೀ ಪ್ರವಾಸದ ಸಮಯದಲ್ಲಿ ಅವಳ ಸರಾಸರಿ ವೇಗ ಎಷ್ಟು? ಇಲ್ಲಿ ಕ್ವಶನ್ ಇರೋದು ಗಂಟೆಗೆ 20 ಕಿಲೋಮೀಟರ್, ಗಂಟೆಗೆ 9.6 ಕಿಲೋಮೀಟರ್, ಗಂಟೆಗೆ 10 ಕಿಲೋಮೀಟರ್, 5 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಮೀರಾ ಸೈಕಲ್ಸ್ ಟು a friend's house 5 kilometers away to deliver a packet. She goes at a speed of 12 km per hour and returns at a speed of 8 km per hour. Her average speed during the whole trip is. ಇದು ಕ್ವಶನ್ ಉದ್ದ ಕಂಡ ತಕ್ಷಣ ಈ ಥರದ ಲೆಕ್ಕ ಆಗಲಿಕ್ಕಿಲ್ಲ ನನಗೆ. ಲೆಕ್ಕ ಅಂದರೆ ಸ್ವಲ್ಪ ದೂರ ಇದ್ದವರು ತಕ್ಷಣ ಅದನ್ನು ಬಿಟ್ಟು ಬಿಡೋದಲ್ಲ. ಏನು ಎವರೇಜ್ ಸ್ಪೀಡ್ ಅಥವಾ ಏನು ಸರಾಸರಿ ವೇಗ ಅಂದರೆ ಏನು? ಟೋಟಲ್ ಡಿಸ್ಟೆನ್ಸ್, ಒಟ್ಟು ಎಷ್ಟು ದೂರ ಹೋಗಿದ್ದಾರೆ ಭಾಗಿಸು ಅವಳು ಒಟ್ಟು ಎಷ್ಟು ಸಮಯವನ್ನು ತಗೊಂಡಿದ್ದಾಳೆ, ಅಷ್ಟೇ ಮಾಡಲಿಕ್ಕಿರೋದು. ನಿಮಗಿಲ್ಲಿ ಎವರೇಜ್ ಸ್ಪೀಡ್ ಎಷ್ಟು ಬರ್ತದೆ, ಆಗ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು, ಅವಳು ಎಷ್ಟು ದೂರಕ್ಕೆ ಹೋದದ್ದು, 5 ಕಿಲೋಮೀಟ್ರು ದೂರಕ್ಕೆ ಅಲ್ವಾ? 5 + 5 10 ಕಿಲೋಮೀಟ್ರು, ಸರಿಯಾ? ಒಟ್ಟು ದೂರ ಹೋದದವಳು 10 ಕಿಲೋಮೀಟ್ರು. ಎಷ್ಟು ಟೈಮ್ ತಗೊಂಡ್ಲವಳು? ಫಸ್ಟಿಗೆ ತಗೊಂಡದ್ದು ಎಷ್ಟು? ಅಲ್ಲಿ ದೂರ ಭಾಗಿಸು ಕಾಲ ಮಾಡುವಾಗ 12 ಗಂಟೆ ಮತ್ತು 8 ಗಂಟೆ ಅಲ್ವಾ? ಅದು 12 ಗಂಟೆ 8 ಗಂಟೆ, ಅದನ್ನು ಟೋಟಲ್ ಮಾಡುವಾಗ ಏನು ಮಾಡಬೇಕು? 5/12 5/8 ಸಪರೇಟ್ ಮಾಡಿಕೊಂಡು ಕೂಡಿಸಬೇಕು, ಕೂಡಿಸಿ ಭಾಗಿಸಬೇಕು. ಅಲ್ಲಿ 12 8 ಇದರ ಸಮಸ್ಥಾನ, ಇದು ಏನು ಇಲ್ಲಿ ನಾವು ಛೇದದಲ್ಲಿ ಯಾವ ತಗೊಳ್ಬೇಕು? 24 ತಗೊಳ್ಬೇಕು. ಇಲ್ಲಿ ಮೇಲ್ಗಡೆ 5 + 5 ಅಲ್ಲಿ ಅಂದರೆ 24 ಬರುವಾಗ ಎಷ್ಟಾಯ್ತು? ಅಲ್ಲಿ 25 ಭಾಗಿಸು 24, ಅಲ್ಲಿ ನಮಗೆ 9.6 ಬಂತು. ಓಕೆ, ಸರಿಯಾ? ನೆಕ್ಸ್ಟ್ ಈ ಥರ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್, ಇಷ್ಟನ್ನು ನೆನಪಿಟ್ಟುಕೊಂಡ್ರೆ ಆಯಿತು. ಅನಂತರ ಲೆಕ್ಕ ತನ್ನಿಂದಾನೇ ಬರ್ತದೆ, ಸರಿಯಾ? ಓಕೆ, ನೆಕ್ಸ್ಟ್ ನೋಡುವ. ಹಾಲಿನಲ್ಲಿ ಈ ಕೆಳಗಿನ ಯಾವ ಪೋಷಕಾಂಶಗಳಿದೆ? ಇಲ್ಲಿ ನಿಮಗೆ ಪ್ರೋಟೀನ್, ವಿಟಮಿನ್ C, ವಿಟಮಿನ್ A,
ವಿಚ್ ಆಫ್ ದ ಫಾಲೋವಿಂಗ್ ನ್ಯೂಟ್ರಿಯೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ಮಿಲ್ಕ್? ಪ್ರೋಟೀನ್, ವಿಟಮಿನ್ ಸಿ, ವಿಟಮಿನ್ ಎ. ಕಾರ್ಬೋಹೈಡ್ರೇಟ್, ವಿಟಮಿನ್ ಸಿ, ಕಬ್ಬಿಣ. ಪ್ರೋಟೀನ್, ಕಬ್ಬಿಣ, ವಿಟಮಿನ್ ಡಿ. ಪ್ರೋಟೀನ್, ಕ್ಯಾಲ್ಸಿಯಂ, ವಿಟಮಿನ್ ಡಿ. ಇಲ್ಲಿ ನೀವು ನೆನಪಿಟ್ಕೊಳ್ಬೇಕಾದೊಂದು ಅಂಶ ಏನು ಅಂದರೆ, ಇದರಲ್ಲಿ ವಿಟಮಿನ್ ಸಿ ಇಲ್ಲ. ಯಾವುದರಲ್ಲಿ? ಹಾಲಿನಲ್ಲಿ ವಿಟಮಿನ್ ಸಿ ಇಲ್ಲ, ಕಬ್ಬಿಣ ಇಲ್ಲ. ಹಾಲಿನಲ್ಲಿ ವಿಟಮಿನ್ ಸಿ ಮತ್ತು ಕಬ್ಬಿಣ ಇಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಆಗ ನಿಮಗೆ ಈಸಿಯಾಗಿ ಆನ್ಸರ್ ಸಿಗ್ತದೆ. ಪ್ರೋಟೀನು, ಕ್ಯಾಲ್ಸಿಯಂ, ವಿಟಮಿನ್ ಡಿ. ನಿಮಗೆ ತುಂಬ ಕನ್ಫ್ಯೂಷನ್ ಆಗೋದು ಇಂತಹ ಸಂದರ್ಭಗಳಲ್ಲಿ. ಇಲ್ಲಿ ಆಪ್ಷನಲ್ಲಿ ನಿಮಗೆ ಒಂದೊಂದು ಕೊಟ್ಟಾಗ ಅಥವಾ ಕ್ವಶನನ್ನು ಸಣ್ಣದಾಗಿ ಕೊಟ್ಟಾಗ ನೀವು ಈಸಿಯಾಗಿ ಆನ್ಸರ್ ಬರೀತೀರಿ, ತಕ್ಷಣವೇ ನಿಮಗೆ ನೆನಪಾಗ್ತದೆ. ಕೆಲವು ಸತಿ ಏನು ಮಾಡ್ತಾರೆ, ನಿಮಗೆ ಕ್ವಶನನ್ನು ಉದ್ದ ಕೊಡ್ತಾರೆ, ಅಲ್ಲಿ ಆಪ್ಷನ್ಸ್ ಸಣ್ಣದೇ ಇರ್ತದೆ. ಆಗ ನಿಮಗೆ ಆ ಕ್ವಶನನ್ನು ಓದುವ ಪೇಷನ್ಸ್ ಇರೋದಿಲ್ಲ. ಓದುವ ಪೇಷನ್ಸ್ ಇಟ್ಕೊಳ್ಳಿ. ಫಸ್ಟ್ ಹೋಗುವಾಗಲೇ ನೀವು ಎಕ್ಸಾಮಿಗೆ ಹೋಗುವ ಮೊದಲೇ ನೀವು ಮೆಂಟಲಿ ಪ್ರಿಪೇರ್ ಆಗಿ ಉದ್ದದ ಕ್ವಶನ್ಸ್ ಇರ್ತದೆ, ಅದನ್ನು ತಾಳ್ಮೆಯಲ್ಲಿ ಓದ್ತೇನೆ, ಅದು ತುಂಬ ಈಸಿ ಇರ್ತದೆ. ಎರಡನೇದಾಗಿ ಸಣ್ಣ ಕ್ವಶನ್ ಇರ್ತದೆ, ಆಪ್ಷನ್ಸು ಉದ್ದ ಆಪ್ಷನ್ಸ್ ಇರ್ತದೆ. ಅದನ್ನು ಹಾಗೆ ಆಪ್ಷನಲ್ಲಿ ನಿಜವಾಗಿ ಆಪ್ಷನ್ ಈಸಿ ಇರ್ತದೆ. ನೀವು ಯಾವುದೋ ಒಂದು ಪಾಯಿಂಟ್ ಯಾವಾಗಲೂ ಮರ್ತು ಹೋಗುವಂಥದ್ದು ಇರ್ತದೆ, ಅಂಥದ್ದನ್ನು ಅಲ್ಲಿ ಆ್ಯಡ್ ಮಾಡಿರ್ತಾರೆ, ನೆನ್ಪಿಟ್ಕೊಳ್ಳಿ. ಓಕೆ, ಸರಿ. ನೆಕ್ಸ್ಟ್, ನಂಜು ಗಾಯಗಳ ಮೇಲೆ ಹಚ್ಚುವ ನೇರಳೆ ಬಣ್ಣದ ದ್ರಾವಣದಲ್ಲಿ ಲೋಹವಲ್ಲದ ಡ್ಯಾಶ್ ಇರುತ್ತದೆ. The non-metal used in the purple colored solution applied on wounds as antiseptic is. ಇಲ್ಲಿ ಅಯೋಡಿನ್, ಬ್ರೋಮಿನ್, ಗಂಧಕ, ಕ್ಲೋರಿನ್. ನೆನಪಿಟ್ಟುಕೊಳ್ಳಿ, ಕ್ಲೋರಿನನ್ನು ಯೂಸ್ ಮಾಡೋದಿಲ್ಲ, ಬ್ರೋಮಿನನ್ನು ಯೂಸ್ ಮಾಡೋದಿಲ್ಲ. ಇಲ್ಲಿ ಅಯೋಡಿನ್ ಮತ್ತು ಗಂಧಕದ ಕಲರ್ ಏನು? ಹಳದಿ ಕಲರ್. ಹಾಗಾಗಿ ನಿಮ್ಮ ಆನ್ಸರ್ ಯಾವುದಾಯಿತು? ಅಯೋಡಿನ್. ಈ ಥರದಲ್ಲಿ ನೀವು ಕ್ವಶನ್ ಅನಲೈಸ್ ಮಾಡಿಕೊಳ್ಳಿ. ಅಯೋಡಿನ್, ಬ್ರೋಮಿನ್, ಸಲ್ಫರ್, ಕ್ಲೋರಿನ್ನಲ್ಲಿ ಕ್ಲೋರಿನ್, ಬ್ರೋಮಿನ್ ಎರಡು ಅನಿಲಗಳು ಅದು ಕೂಡ ಅದು ನೆನಪಿಟ್ಕೊಳ್ಬೋದು. ಇನ್ನು ಅಯೋಡಿನ್ ಮತ್ತು ಗಂಧಕ ಅದು ಎರಡೂ ಕೂಡ ಘನರೂಪದಲ್ಲಿರುವಂಥದ್ದು. ಗಂಧಕ ಯೆಲ್ಲೋ ಕಲರ್, ಹಳದಿ ಬಣ್ಣದಲ್ಲಿರ್ತದೆ, ವಾಸನೆಯನ್ನು ಹೊಂದಿರುತ್ತದೆ ಅದು ನೆನಪಿಟ್ಕೊಳ್ಳಿ. ಓಕೆ, ಸರಿಯಾ? ಗಾಳಿ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಏರ್ ಈಸ್ ಇನ್ಕರೆಕ್ಟ್? ಮಣ್ಣಿನಲ್ಲಿ ಗಾಳಿ ಇರುವುದಿಲ್ಲ. ಏರ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಸಾಯಿಲ್. ನೀರಿನ ಚಕ್ರದಲ್ಲಿ ಗಾಳಿಯು ಪ್ರಮುಖ ಪಾತ್ರ ವಹಿಸುತ್ತದೆ. ಏರ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ವಾಟರ್ ಸೈಕಲ್. ಗಾಳಿಯು ಜಾಗವನ್ನು ಆಕ್ರಮಿಸುತ್ತದೆ. ಏರ್ ಆಕ್ಯುಪೈಸ್ ಸ್ಪೇಸ್. ಗಾಳಿಗೆ ತೂಕವಿದೆ. ಏರ್ ಹ್ಯಾಸ್ ವೆಯ್ಟ್. ಇಲ್ಲಿ ನಿಮಗೆ ಯಾವ ಹೇಳಿಕೆ ತಪ್ಪಾಗಿದೆ ನೋಡಿ, ಈ ಥರದ್ದು ನಿಮಗೆ ಕನ್ಫ್ಯೂಷನಿಗೆ ಬರುವಂಥದ್ದು. ಯಾವಾಗಲೂ ನೀವು ಅಲ್ಲಿ ಯಾವ ಹೇಳಿಕೆ ಅಂತ ಹೇಳುವಷ್ಟೊತ್ತಿಗೆ ಕೆಳಗೆ ಆಪ್ಷನ್ಸ್ ಕಾಣ್ತಾ ಇದೆ ನಿಮಗೆ, ಯಾಕಂದರೆ ಉದ್ದ ಲೈನ್ ಇದೆಯಲ್ಲ, ಇದು ನಿಮ್ಮನ್ನು ಇನ್ನೊಂದು ಕನ್ಫ್ಯೂಸ್ ಮಾಡುವಂತಹ ವಿಧಾನ. ಲೈನ್ ತುಂಬ ನಿಮಗೆ ಕಂಡ ತಕ್ಷಣ ಪ್ರಶ್ನೆ ನಿಮಗೆ ಚಿಕ್ಕದಾಗಿರ್ತದೆ. ನಾನಾಗಲೇ ಹೇಳಿದೆ, ಆಪ್ಷನ್ ಉದ್ದ ಇರ್ತದೆ. ಆಪ್ಷನ್ ಉದ್ದ ಇದ್ದ ತಕ್ಷಣ ನಿಮ್ಮ ಕಣ್ಣು ಆಪ್ಷನಿಗೆ ಹೋಗ್ತದೆ ಫಸ್ಟ್, ನೆನ್ಪಿಟ್ಕೊಳ್ಳಿ. ಅಲ್ಲಿ ಯಾವುದು ಈಸಿ ಕಾಣ್ತದೆ, ಗಾಳಿ ಜಾಗವನ್ನು ಆಕ್ರಮಿಸ್ತದೆ, ಹೌದು ಅಂತ ಹೇಳಿ ಯಾವುದೋ ಒಂದಕ್ಕೆ ಟಿಕ್ ಹಾಕೋದು ಮಾಡ್ತೀರಿ. ಖಂಡಿತ ಹಾಗೆ ಮಾಡಬೇಡಿ. ಇಲ್ಲಿ ಕೇಳಿದ್ದು ಯಾವ ಹೇಳಿಕೆ ತಪ್ಪಾಗಿದೆ, ವಿಚ್ ಒನ್ ಈಸ್ ಇನ್ಕರೆಕ್ಟ್ ಅಂತ ಕೇಳಿದ್ದು. ಓಕೆ, ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗ್ತದೆ? ಮಣ್ಣಿನಲ್ಲಿ ಗಾಳಿ ಇರುವುದಿಲ್ಲ. ಏರ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಸಾಯಿಲ್ ಅಂತ ಕೊಟ್ಟಿದ್ದಾರೆ. ಮಣ್ಣಿನಲ್ಲಿ ಗಾಳಿ ಇರಬೇಕು. ಓಕೆ, ಇಲ್ಲಿ 6ನೇ ಪ್ರಶ್ನೆಯನ್ನು ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ಕರೆಕ್ಟ್ ಮ್ಯಾಚಿಂಗ್ of the organs of digestive system in column A with function in column B. ಕಾಲಮ್ ಎಯಲ್ಲಿ ದೇಹದ ಜೀರ್ಣಾಂಗ ವ್ಯೂಹದ ಭಾಗಗಳನ್ನು ಕೊಟ್ಟಿದ್ದಾರೆ. ಕಾಲಮ್ ಬಿಯಲ್ಲಿ ಉದ್ದ ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ, ಅಥವಾ ಒಂದೊಂದು ಉದ್ದ ಶಬ್ದಗಳನ್ನೇ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಫಂಕ್ಷನ್ ಆಗ್ತದೆ, ಏನು ಕೆಲಸ ಅದನ್ನು ಮಾಡ್ತದೆ ಅಂತ. ಇಲ್ಲಿ ಲಿವರ್ ಅಥವಾ ಯಕೃತ್ತು. ಇಲ್ಲಿ ಯಕೃತ್ತು ಜಠರ, ಗಾಲ್ ಬ್ಲಾಡರ್, ಪ್ಯಾಂಕ್ರಿಯಾಸ್. ವೇರ್ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ಸ್ ಅಂತ ಕೊಟ್ಟಿದ್ದಾರೆ. ವೇರ್ ಪ್ರೋಟೀನ್ ಇದು ಎಲ್ಲಿ? ಜಠರದಲ್ಲಿ ಆಗುವಂಥದ್ದು. ಓಕೆ, ಇನ್ನೊಂದು ವೇರ್ ಬೈಲ್ ಜ್ಯೂಸ್ ಇಸ್ ಸ್ಟೋರ್ಡ್. ಇದು ಯಾವುದರಲ್ಲಿ? ಇಲ್ಲಿ ಗಾಲ್ ಬ್ಲಾಡರಲ್ಲಿ. ರಿಲೀಸಸ್ ಡೈಜೆಸ್ಟಿವ್ ಜ್ಯೂಸ್ ಇಂಟು ಸ್ಮಾಲ್ ಇಂಟೆಸ್ಟೈನ್. ಡೈರೆಕ್ಟ್ ಸ್ಮಾಲ್ ಇಂಟೆಸ್ಟೈನಿಗೆ ಹೋಗೋದಲ್ಲ, ಅದು ಡಿಯೋಡಿನಮ್ಮಿಗೆ ಬಿಡ್ತದೆ. ಯಾವುದು? ಅದು ಮೇದೋಜೀರಕ. ಇನ್ನೊಂದು ಯಾವುದು ಕೊಟ್ಟದಿಲ್ಲಿ? ಗಾಲ್ ಬ್ಲಾಡರ್ ಕೊಟ್ಟಿದ್ದಾರೆ. ಇಲ್ಲಿ ಯಕೃತ್ತು ಕೊಟ್ಟಿದ್ದಾರೆ. ಯಕೃತ್ತಿಗೆ ಯಾವುದು ಬರ್ತದೆ? ಲಾರ್ಜೆಸ್ಟ್ ಗ್ಲ್ಯಾಂಡ್, ಇದ್ದದಲ್ಲಿ ದೊಡ್ಡದು. ಓಕೆ, ಗಾಲ್ ಬ್ಲಾಡರಿಗೆ ಜ್ಯೂಸನ್ನು ಅದು ಸ್ಟೋರ್ ಮಾಡ್ತದೆ. ಇಲ್ಲಿ ನಾನು ಚಿತ್ರವನ್ನು ಕೊಟ್ಟಿದ್ದೇನೆ, ನಿಮಗೆ ನೋಡಿಕೊಳ್ಳಬೇಕಿದ್ರೆ. ಇಲ್ಲಿ ಪ್ಯಾಂಕ್ರಿಯಾಸು ಕೊಟ್ಟಿದೆ, ಇಲ್ಲಿ ಅತಿ ದೊಡ್ಡದಾದಂತಹ ಒಂದು ದೊಡ್ಡ ಗ್ರಂಥಿಯ ಚಿತ್ರವನ್ನು ಕೊಟ್ಟಿದೆ. ಓಕೆ, ಹಾಗಾದರೆ ನಿಮ್ಮ ಆನ್ಸರ್ ಯಾವುದಾಯಿತು? 1ನೇದಾಯಿತು. ಓಕೆ, ಈ ಥರದಲ್ಲಿ ನೀವು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಟಿಕ್ ಹಾಕ್ಕೊಂಡು ಎರಡನ್ನು ನೋಡಿದ ಕೂಡ ನಿಮಗೆ ಉಳಿದದ್ದು ತಕ್ಷಣ ತಲೆಗೆ ಹೋಗ್ತದೆ ಯಾವುದು ಆನ್ಸರ್ ಅಂತ. ಕೋಶಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? ಇಲ್ಲಿ ಹೌದಾದದ್ದು. ಇಲ್ಲಿ ನೋಡಿ ಮತ್ತೆ ಉದ್ದ ಸೆಂಟೆನ್ಸ್.
ಎಲ್ಲ ಜೀವಕೋಶಗಳು ನ್ಯೂಕ್ಲಿಯಸನ್ನು ಹೊಂದಿರ್ತವೆ. ಆಲ್ ದ ಸೆಲ್ಸ್ ಹ್ಯಾವ್ ಎ ನ್ಯೂಕ್ಲಿಯಸ್. ಸುಸಂಘಟಿತ ಜೀವಿಯಲ್ಲಿ ಜೀವಕೋಶಗಳ ಗಾತ್ರ ಒಂದೇ ಆಗಿರ್ತದೆ. ಸೈಜ್ ಆಫ್ ಸೆಲ್ ಇನ್ ದ ಸೇಮ್ ಈಸ್ ದ ಸೇಮ್ ಇನ್ ಎ ವೆಲ್ ಆರ್ಗನೈಸ್ಡ್ ಆರ್ಗ್ಯಾನಿಸಮ್. ಅಂಗಾಂಶದ ಕೋಶಗಳು ಒಂದೇ ರೀತಿಯ ರಚನೆಯನ್ನು ಹೊಂದಿವೆ. ಸೆಲ್ಸ್ ಆಫ್ ಟಿಶ್ಯೂ ಹ್ಯಾವ್ ಎ ಸಿಮಿಲರ್ ಸ್ಟ್ರಕ್ಚರ್. ಎಲ್ಲ ಜೀವಕೋಶಗಳು ದುಂಡಗಿನ ಆಕಾರದಲ್ಲಿರ್ತವೆ. ಆಲ್ ಸೆಲ್ಸ್ ಆರ್ ರೌಂಡ್ ಇನ್ ಶೇಪ್. ಇಲ್ಲಿ ಈ ಥರ ಓದಿದಾಗ ಎಲ್ಲ ಕೋಶಗಳು ನ್ಯೂಕ್ಲಿಯಸನ್ನು ಹೊಂದಿರ್ತವೆ. ಅದು ಸರಿ, ಆದರೆ ಒಂದು ಅಂತ ಅಲ್ಲ, ಹ್ಯಾವ್ ಎ ನ್ಯೂಕ್ಲಿಯಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಹಾಗಾಗಿ ನಿಮಗೆ ಸರಿ ಸ್ಪಷ್ಟವಾಗಿ ನೀವು ಅದನ್ನು ನೋಡ್ಕೊಳ್ಬೇಕಾಗ್ತದೆ. ನ್ಯೂಕ್ಲಿಯಸನ್ನು ಹೊಂದಿವೆ ಅಂದರೆ ಒಂದು ನ್ಯೂಕ್ಲಿಯಸನ್ನು ಹೇಳೋದು. ಆ ನ್ಯೂಕ್ಲಿಯಸ್ಗಳನ್ನು ಅಥವಾ ನ್ಯೂಕ್ಲಿಯಸ್ಸನ್ನು ಒಂದು ಅಥವಾ ಹೆಚ್ಚು ನ್ಯೂಕ್ಲಿಯಸನ್ನು ಹೊಂದಿರ್ತವೆ. ಈ ರೀತಿ ಕ್ವಶನ್ನು, ಈ ರೀತಿಯ ಆಪ್ಷನ್ಸ್ ಕೊಟ್ಟರೆ ಅದು ಆಗ್ತದೆ. ಇಲ್ಲಿ ಅಂಗಾಂಶದ ಕೋಶಗಳು ಒಂದೇ ರೀತಿಯ ರಚನೆಯನ್ನು ಹೊಂದಿರ್ತವೆ. ಕರೆಕ್ಟ್. ಯಾಕಂದರೆ ಒಂದೇ ಮೂಲದಿಂದ ಹುಟ್ಟಿದ ಮತ್ತು ಒಂದೇ ರೀತಿಯ ರಚನೆ ಮತ್ತು ಕೆಲಸವನ್ನು ನಡೆಸುವಂತಹ ಕೋಶಗಳ ಗುಂಪನ್ನು ನಾವು ಅಂಗಾಂಶ ಅಂತ ಕರೆಯೋದು ಅಲ್ವಾ. ಅಂಗಾಂಶ ಹೇಳೋದಕ್ಕೆ ಒಂದು ಡೆಫಿನೇಷನ್ ಏನು ಅಂದರೆ ಅದರ ಸೆಲ್ ಸ್ಟ್ರಕ್ಚರ್ ಎಲ್ಲ ಒಂದೇ ರೀತಿ ಇರ್ತದೆ ಮತ್ತು ಅದರ ಕೆಲಸ ಏನಿದೆ ಅದು ಒಂದೇ ಆಗಿರ್ತದೆ. ಅದು ಬೇರೆ ಬೇರೆ ಕೆಲಸಗಳನ್ನು ಮಾಡೋದು ಅಲ್ಲ. ಹಾಗಾಗಿ ಇಲ್ಲಿ ಆಪ್ಷನ್ 3ನೇಯದ್ದು ಸೆಲ್ಸ್ ಆಫ್ ಟಿಶ್ಯೂ ಹ್ಯಾವ್ ಎ ಸಿಮಿಲರ್ ಸ್ಟ್ರಕ್ಚರ್ ಕರೆಕ್ಟ್ ಆದದ್ದು. ಈ ರೀತಿಯಲ್ಲಿ ಸ್ವಲ್ಪ ಯೋಚಿಸಿಕೊಂಡು ನೋಡಿಕೊಂಡು ಬರೀರಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ವಿತ್ ದೇಯರ್ ಮೋಡ್ ಆಫ್ ರಿಪ್ರೊಡಕ್ಷನ್. ಇಲ್ಲಿ ಮೋಡ್ ಆಫ್ ರಿಪ್ರೊಡಕ್ಷನ್ ಇಲ್ಲಿ ಯಾವ ರೀತಿಯಲ್ಲಿ ಸಂತಾನೋತ್ಪತ್ತಿಯನ್ನು ನಡೆಸ್ತದೆ. ಇದು ಕೂಡ ಹಾಗೆ ತುಂಬ ಈಸಿ. ನಿಮಗೆ ಉದ್ದಕ್ಕೆ ಕೆಳಗೆ ನೋಡುವಾಗ ನಿಮ್ಮ ಪೇಷನ್ಸ್ ತಪ್ಪಿ ಹೋಗ್ತದೆ ಅಷ್ಟೇ. ಬಿಟ್ಟರೆ ತುಂಬ ಸುಲಭವಾದದ್ದು. ಈಸ್ಟ್ ಹಿಂಗೆ ಹೇಳಿದ ಕೂಡಲೇ ನಿಮಗೆ ಬಡ್ಡಿಂಗ್ ನೆನಪಾಗಬೇಕು ಅಲ್ವಾ. ಇದರಲ್ಲಿ ಆಲೂಗಡ್ಡೆ ಇದೆಯಲ್ಲ, ಅದು ಹೇಳಿದ ತಕ್ಷಣ ಅದೇನು, ಅದು ವೆಜಿಟೇಟಿವ್ ಪ್ರಾಪಗೇಷನ್ ಅಥವಾ ಕಾಯಜ ರೀತಿಯ ಸಂತಾನೋತ್ಪತ್ತಿ. ಅದರಿಂದ ಅಲ್ಲಲ್ಲಿ ಮೊಳಕೆ ಬರೋದು ಗೊತ್ತಾಯ್ತಲ್ಲ, ಅದು. ನೆಕ್ಸ್ಟ್ ಆಲ್ಗೆ ಇಲ್ಲಿ ನೋಡಿದರೆ ತುಂಡಾಗುವಂಥದ್ದು ಬಹಳ ಈಸಿಯಾಗಿ ನಿಮಗೆ ಕಾಣ್ತದೆ. ಅಲ್ಲಿ ಸ್ಪೋರ್ ಫಾರ್ಮೇಷನ್ ಕೂಡ ಕೆಲವು ಸಂದರ್ಭದಲ್ಲಿ ಆಗ್ತದೆ, ಆದರೆ ಅದನ್ನು ನೀವು ಇಲ್ಲಿ ಬರೆಯುವ ಅವಶ್ಯಕತೆ ಇಲ್ಲ. ಅಲ್ಲಿ ಫಂಗಸ್ ಕೊಟ್ಟಿದ್ದಾರೆ, ಅಲ್ಲಿ ಫಂಗಸ್ ಅಥವಾ ಶಿಲೀಂಧ್ರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಬೀಜಾಣುಗಳ ಉತ್ಪತ್ತಿ, ಸ್ಪೋರ್ ಫಾರ್ಮೇಷನ್ ಅಂದರೆ ಬೀಜಾಣುಗಳ ಉತ್ಪತ್ತಿ. ಹಾಗಾದರೆ ನಿಮ್ಮ ಆಪ್ಷನ್ ಯಾವುದಾಯಿತು? 2ನೇದ್ದು ಆಪ್ಷನ್ ನಿಮ್ಮದು ಸರಿ. ಓಕೆ, ಈ ರೀತಿ ಮಾಡಿ. ಓಝೋನ್ ಪದರದ ಸವಕಳಿಗೆ ಈ ಕೆಳಗಿನ ಯಾವ ಮಾಲಿನ್ಯಕಾರಕಗಳು ಕಾರಣವಾಗಿವೆ? ಮಾಲಿನ್ಯ ಮತ್ತು ಓಝೋನ್ ಪದರದ ನಾಶ, ಹಸಿರುಮನೆ ಪರಿಣಾಮ, ಇವುಗಳಲ್ಲಿ ಖಂಡಿತವಾಗಿ ಯಾವುದೋ ರೀತಿಯಲ್ಲಿ ಪ್ರಶ್ನೆ ಇದೆ, ನೆನಪಿಟ್ಕೊಳ್ಳಿ. ಅದರ ಬಗ್ಗೆ ಸರಿ ಡೀಟೇಲಾಗಿ ನಾನು ಕೊಟ್ಟಿದ್ದೇನೆ ಆಲ್ರೆಡಿ. ಹಸಿರುಮನೆ ಪರಿಣಾಮ ಅದಕ್ಕೆ ಹಾಕಿದ್ದು, ನಿಮಗೆ ಆ ಟೈಮಲ್ಲಿ ಮತ್ತೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಅದರಲ್ಲಿ ತುಂಬ ಪಾಯಿಂಟ್ಸ್ ಇದೆ, ಖಂಡಿತವಾಗಿ ಅದನ್ನು ನೋಡಿಕೊಳ್ಳಿ. ಓಕೆ, ಇದರಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಪೊಲ್ಯೂಟೆಂಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್? ಕ್ಲೋರೋಫ್ಲೋರೋಕಾರ್ಬನ್ಗಳು. 2ನೇದು ಆಮ್ಲಮಳೆ, ಆ್ಯಸಿಡ್ ರೈನ್. ಮೀಥೇನ್ ಮತ್ತು ಇಂಗಾಲದ ಡೈಆಕ್ಸೈಡ್, ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದಾರೆ. ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಆನ್ಸರ್ ಯಾವುದು? ನಿಮಗೆ ಗೊತ್ತಿದ್ದದ್ದೇ ಕ್ಲೋರೋಫ್ಲೋರೋಕಾರ್ಬನ್. ಇದೇನು ಮಾಡ್ತದೆ? ಅಲ್ಲಿ ಓಝೋನನ್ನು ವಿಭಜಿಸ್ತದೆ, ಓಝೋನನ್ನು ಆಕ್ಸಿಜನ್ ಆಗಿ ವಿಭಜಿಸ್ತದೆ. ಅನಂತರ ಮುಂದಿನ ಹಂತಗಳು ನಡೆಯುವುದು ಹೇಳಿದ್ದೇನೆ. ಓಕೆ, ಈ ಕೆಳಗಿನ ಯಾವ ಸೆಟ್ ಸಾಂಕ್ರಾಮಿಕ ರೋಗಗಳನ್ನು ಪ್ರತಿನಿಧಿಸುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ಸೆಟ್ ರೆಪ್ರೆಸೆಂಟ್ಸ್ ಕಮ್ಯುನಿಕೇಬಲ್ ಡಿಸೀಸಸ್? ಇಲ್ಲಿ ಯಾವುದು ಸಾಂಕ್ರಾಮಿಕ ರೋಗದ ಬಗ್ಗೆ ಹೇಳಿದೆ. ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗ್ತದಲ್ಲ, ರೋಗಾಣುಗಳು ಹರಡ್ತಾ ಹೋಗೋದು, ಅದಕ್ಕೆ ಮಾಧ್ಯಮಗಳು ಬೇರೆ ಬೇರೆ ಇರ್ಬೋದು, ಅದನ್ನು ಹೇಳ್ತಾ ಇರೋದು ಇಲ್ಲಿ. ಟೈಫಾಯ್ಡ್, ಮಲೇರಿಯಾ, ರಕ್ತಹೀನತೆ, ಹಂದಿ ಜ್ವರ. ಟೈಫಾಯ್ಡ್, ಮಲೇರಿಯಾ, ಎನಿಮಿಯಾ ಮತ್ತು ಸ್ವೈನ್ ಫ್ಲೂ ಅನ್ನು ಕೊಟ್ಟದ್ದು. ಸ್ವೈನ್ ಫ್ಲೂ ಒಬ್ಬರಿಂದ ಒಬ್ಬರಿಗೆ ಹರಡೋದು ಹೌದಾ? ರಕ್ತಹೀನತೆ, ಅನಿಮಿಯಾ ಅಲ್ಲ. ಇದು ದೇಹದಲ್ಲಿ ಯಾವುದು ನಮ್ಮ ಹಿಮೋಗ್ಲೋಬಿನಿನ ಕಂಟೆಂಟ್ ಕಡಿಮೆ ಆದಾಗ, ಹಿಮೋಗ್ಲೋಬಿನ ಪ್ರಮಾಣ ಕಡಿಮೆ ಆದಾಗ ಬರುವಂಥದ್ದು ರಕ್ತಹೀನತೆ ಅಂತ ಕರೆಯೋದು. ಓಕೆ, ಹಾಗೆ ಟೈಫಾಯ್ಡ್, ಮಲೇರಿಯಾ 2 ಹೌದು. ಟೈಫಾಯ್ಡ್, ಹಂದಿ ಜ್ವರ, ಮಲೇರಿಯಾ, ಪೋಲಿಯೋ. ಓಕೆ, ಮಧುಮೇಹ ಅಂದರೆ ಏನಿಲ್ಲಿ? ಮಧುಮೇಹ ಯಾವುದು? ಡಯಾಬಿಟಿಸ್. ಇದು ರೋಗ ಅಲ್ಲ, ಅಥವಾ ಏನು ಸಾಂಕ್ರಾಮಿಕ ರೋಗ ಅಲ್ಲ ಇದು. ಟೈಫಾಯ್ಡ್ ಉಳಿದದ್ದು ನೋಡೋದೇ ಬೇಡ. ಅಲ್ಲಿ ರಕ್ತಹೀನತೆ ಮತ್ತೊಂದು ಪುನಃ ಇಲ್ಲಿ ಕೊಟ್ಟಿದ್ದಾರೆ, ಅದು ಕೂಡ
ಸಾಂಕ್ರಾಮಿಕ ಅಲ್ಲ. ಹಾಗಾದರೆ ನಿಮ್ಮ ಆನ್ಸರ್ ಯಾವುದಾಗಬೇಕು? ಟೈಫಾಯ್ಡ್, ಹಂದಿ ಜ್ವರ, ಮಲೇರಿಯಾ, ಪೋಲಿಯೋ ಆಗಬೇಕು. ಪೋಲಿಯೋ ಮೈಲೈಟಿಸಿಂದ ಪೋಲಿಯೋ ಬರ್ತದೆ, ಮಲೇರಿಯಾ ಪ್ಲಾಸ್ಮೋಡಿಯಮಿನಿಂದ ಬರ್ತದೆ, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಇರ್ಬೋದು, ಯಾವುದಿರ್ಬೋದು. ಇನ್ನೊಂದು ಹಂದಿ ಜ್ವರ ಯಾವುದು ಬರ್ತದೆ? ಸ್ವೈನ್ ಇನ್ಫ್ಲುಯೆನ್ಸಾ ವೈರಸ್ಸಿನಿಂದ ಬರುವಂಥದ್ದು. ಟೈಫಾಯ್ಡ್ ಸಾಲ್ಮೊನೆಲ್ಲಾ ಟೈಫಿಯಿಂದ ಬರ್ತದೆ. ಓಕೆ, ಹಾಗಾಗಿ ಇದು ನಮ್ಮ ಆನ್ಸರ್ ಆಗಬೇಕು. ಯಾವುದು? ಈ ಸೆಟ್ ನಾನು ಆಗಲೇ ಹೇಳಿದೆ, ಒಂದೊಂದೊಂದೊಂದು ಸೇರಿಸಿ ಕೊಡುವಾಗ ಅದರಲ್ಲಿ ಮಧ್ಯದಲ್ಲಿ ಒಂದು ಏನನ್ನೋ ಅಲ್ಲ ಅಂತ ಇರೋದನ್ನು ಸೇರಿಸಿರ್ತಾರೆ. ಓಕೆ, ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಒಂದು ನಿಮ್ನ ಕನ್ನಡಿಯನ್ನು ಹೇಳಿದ್ದೀನಿ. ನೆಟ್ಟಗೆ ಮತ್ತು ತಲೆ ಕೆಳಗಾದ ಚಿತ್ರವನ್ನು ರೂಪಿಸ್ತದೆ, ಅಂದರೆ ಪ್ರತಿಬಿಂಬ. ಎ ಕಾನ್ಕೇವ್ ಮಿರರ್ ಫಾರ್ಮ್ಸ್ ಆ್ಯನ್ ಎರೆಕ್ಟ್ ಆ್ಯಸ್ ವೆಲ್ ಆ್ಯಸ್ ಆ್ಯನ್ ಇನ್ವರ್ಟೆಡ್ ಇಮೇಜ್. ಇಲ್ಲಿ ಸರಿಯಾದನ್ನು ಗುರುತಿಸಲಿಕ್ಕೆ ಪೀನ ಕನ್ನಡಿ ಯಾವಾಗಲೂ ತಲೆ ಕೆಳಗಾದ ಪ್ರತಿಬಿಂಬವನ್ನು ರೂಪಿಸ್ತದೆ. ಕಾನ್ವೆಕ್ಸ್ ಮಿರರ್ ಆಲ್ವೇಸ್ ಫಾರ್ಮ್ಸ್ ಆ್ಯನ್ ಇನ್ವರ್ಟೆಡ್ ಇಮೇಜ್. ಒಂದು ಪೀನ ಕನ್ನಡಿ ನೆಟ್ಟಗೆ ಮತ್ತು ತಲೆ ಕೆಳಗಾದ ಚಿತ್ರವನ್ನು ರೂಪಿಸ್ತದೆ. ಎ ಕಾನ್ವೆಕ್ಸ್ ಮಿರರ್ ಫಾರ್ಮ್ಸ್ ಎರೆಕ್ಟ್ ಆ್ಯಸ್ ವೆಲ್ ಆ್ಯಸ್ ಆ್ಯನ್ ಇನ್ವರ್ಟೆಡ್ ಇಮೇಜ್. ಒಂದು ನಿಮ್ನ ಕನ್ನಡಿ ಯಾವಾಗಲೂ ನೆಟ್ಟಗೆ ಇರುವ ಚಿತ್ರವನ್ನು ರೂಪಿಸ್ತದೆ. ಎ ಕಾನ್ಕೇವ್ ಮಿರರ್ ಆಲ್ವೇಸ್ ಫಾರ್ಮ್ಸ್ ಆ್ಯನ್ ಎರೆಕ್ಟ್ ಇಮೇಜ್. ನೋಡಿ, ಹೀಗೆ ಬಂದಾಗ ನೀವು ಆ ಚಿತ್ರಗಳ ಒಂದು ಸೆಟ್ಟನ್ನು ನೆನಪಿಸಿಕೊಳ್ಬೇಕು. ಒಂದು ನಿಮ್ನ ಕನ್ನಡಿ ಅಂದರೆ ಮಿರರ್ ನೆಟ್ಟಗೆ ಮತ್ತು ತಲೆ ಕೆಳಗಾದ ಎರಡೂ ರೀತಿಯ ಚಿತ್ರಗಳನ್ನು ರೂಪಿಸ್ತದೆ. ಆದರೆ ಪೀನ ಕನ್ನಡಿ ಯಾವಾಗಲೂ ತಲೆ ಕೆಳಗಾದದ್ದು ಅಲ್ಲ, ಅದು ತಲೆ ಮೇಲೆ ಇದ್ದದ್ದೇ ಮಾಡೋದು. ಇದು ಯಾವಾಗಲೂ ಏನು ರಿಯಲ್ ಇಮೇಜನ್ನು ಮಾಡೋದಲ್ಲ. ಇದು ಯಾವುದು? ಸತ್ಯ ಪ್ರತಿಬಿಂಬ ಯಾವಾಗಲೂ, ರಿಯಲ್ ಇಮೇಜ್ ಯಾವಾಗಲೂ ತಲೆ ಕೆಳಗಾಗಿರೋದು. ಪೀನ ಕನ್ನಡಿ ಅಥವಾ ಯಾವುದು ಕಾನ್ವೆಕ್ಸ್ ಮಿರರ್ ಇದು ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡೋದಿಲ್ಲ, ಇದು ಮಿಥ್ಯಾ ಪ್ರತಿಬಿಂಬವನ್ನು ಉಂಟು ಮಾಡೋದು. ಓಕೆ, ಒಂದು ಮಿಥ್ಯಾ ಪ್ರತಿಬಿಂಬ ಹೇಳೋದು ಯಾವುದನ್ನು? ಆ ಹಿಂಬದಿಗೆ ಅಥವಾ ಎದುರುಗಡೆಗೆ ನೀವು ರೇಖೆಗಳನ್ನು ಎಳೆದು ಮಾಡ್ತೀರಲ್ಲ, ಅದನ್ನು ಸೀದಾ ನಿಮಗೆ ಪ್ರತಿಬಿಂಬ ಸಿಕ್ಕಿದರೆ ಅದು ಸತ್ಯ ಪ್ರತಿಬಿಂಬ. ಓಕೆ, ಇನ್ನೊಂದು ನಿಮ್ನ ಕನ್ನಡಿ ಯಾವಾಗಲೂ ನೆಟ್ಟಗೆ ಇರುವ ಚಿತ್ರವನ್ನು ರೂಪಿಸ್ತದೆ ಅಲ್ಲ, ಅದರ ಬೇರೆ ಬೇರೆ ಪೊಸಿಷನ್ನಲ್ಲಿ ತಲೆ ಕೆಳಗಾದದ್ದು ಹತ್ತಿರ ಬರುವಾಗ ಅದು ನೆಟ್ಟಗಿರುವಂಥ ಇದೆಲ್ಲ ನಿಮಗೆ ಚಿತ್ರ ನೀವು ನೋಡ್ಕೊಳ್ಬೋದು. ಅಥವಾ 10th ಟೆಕ್ಸ್ಟ್ ಬುಕ್ಕಲ್ಲಿ ಇದರದ್ದೆಲ್ಲ ಚಿತ್ರ ಇದೆ, ಒಂದೇ ಪೇಜಲ್ಲಿ ಕೊಟ್ಟಿದ್ದಾರೆ, ಅದನ್ನು ಒಂದು ಸತಿ ಗಮನಿಸಿಕೊಳ್ಳಿ. ಯಾಕಂದರೆ ಇದು ಖಂಡಿತವಾಗಿ ಕೇಳುವ ಪ್ರಶ್ನೆ. ನಾನು ಲೈಟ್ ಪಾಠ ಹಾಕಿದ್ದೇನೆ, ಬೆಳಕಿನ ಪಾಠ ಹಾಕಿದ್ದೇನೆ, ಅದರಲ್ಲಿ ಇದರ ಬಗ್ಗೆ ಸಾಕಷ್ಟು ವಿವರಣೆಗಳನ್ನು ಕೊಟ್ಟಿದ್ದೇನೆ. ಬೆಳಕು ಪಾಠದ್ದು ಖಂಡಿತವಾಗಿ ನೋಡಿಕೊಳ್ಳಿ, ಅದರಲ್ಲಿ ತುಂಬ ವಿಷಯಗಳಿದೆ. ಓಕೆ, ಇರುವೆಗಳ ಕುಟುಕಿನಲ್ಲಿ ಈ ಕೆಳಗಿನ ಯಾವ ಆಮ್ಲಗಳು ಕಂಡುಬರುತ್ತವೆ? ವಿಚ್ ಆಫ್ ದ ಫಾಲೋವಿಂಗ್ ಆ್ಯಸಿಡ್ಸ್ ಇಸ್ ಫೌಂಡ್ ಇನ್ ಆ್ಯಂಟ್ಸ್ ಸ್ಟಿಂಗ್? ಆಸ್ಕಾರ್ಬಿಕ್, ಅಕ್ಸಾಲಿಕ್, ಎಸಿಟಿಕ್ ಆಮ್ಲ, ಫಾರ್ಮಿಕ್ ಆಮ್ಲ. ಇಲ್ಲಿ ನೀವು ಫಾರ್ಮಿಕ್ ಆಮ್ಲ ನಿಮಗೆ ಗೊತ್ತಿರ್ತದೆ, ಅದಕ್ಕೆ ಇನ್ನೊಂದು ಹೆಸರು ಅಂತ ಕೇಳ್ಬೋದು, ಮೆಥನಾಯಿಕ್ ಆಮ್ಲವನ್ನು ಹೇಳುವಂಥದ್ದು. ಎಸ್ಕಾರ್ಬಿಕ್ ಆ್ಯಸಿಡ್ ಅಂದರೆ ವಿಟಮಿನ್ ಸಿ, ಅದುವೇ. ಓಕೆ, ಇನ್ನು ಎಸಿಟಿಕ್ ಆಮ್ಲ ಹೇಳಿದರೆ ಡೈಲ್ಯೂಟ್ ಮಾಡಿದಾಗ ನಿಮಗೆ ಯಾವುದು ವಿನೆಗರಿನಲ್ಲಿ ಇರುವಂಥದ್ದು. ಆಕ್ಸಾಲಿಕ್ ಆಮ್ಲ ಬಸಳೆಯಲ್ಲೆಲ್ಲ ಆಕ್ಸಾಲಿಕ್ ಆಮ್ಲ ಇದೆ, ಅದನ್ನು ಕೂಡ ಕೇಳ್ಬೋದು. ಯಾವುದಾದ್ರೂ ಆಹಾರವನ್ನು ಕೊಟ್ಟು ಅದರಲ್ಲಿ ಯಾವುದಿದೆ ಈ ಥರದಲ್ಲಿಯೂ ಕೇಳ್ಬೋದು. ಹಾಗಾಗಿ ಇವುಗಳನ್ನು ಸ್ವಲ್ಪ ನೆನಪಿಟ್ಕೊಳ್ಳಿ. ಇದರ ಬಗ್ಗೆಯೂ ನಾನೊಂದು ಸಣ್ಣ ವಿಡಿಯೋ ಹಾಕಿದ್ದೇನೆ, ನೋಡ್ಕೊಳ್ಳಿ. ಕೆಳಗಿನ ಯಾವ ಸೆಟ್ಗಳನ್ನು ಅಥವಾ ಇಲ್ಲಿ ಪುನಃ ಹೇಳ್ತೇನೆ ನಾನು, ಕೆಳಗಿನ ಯಾವ ಸೆಟ್ಗಳಲ್ಲಿ ದೂರವನ್ನು ಅಳೆಯುವ ಘಟಕಗಳು ಮಾತ್ರ ಇರುತ್ತವೆ? ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೇನಲ್ಲ, ಇದು ಒಂದು ಇದರಲ್ಲಿ ಬಂದದ್ದು, ಕಳೆದ ವರ್ಷದ CTETಯಲ್ಲಿ ಬಂದಿರಬೇಕು ಮೋಸ್ಟ್ಲಿ. ವಿಚ್ ಆಫ್ ದ ಫಾಲೋವಿಂಗ್ ಸೆಟ್ಸ್ ಕಂಟೈನ್ ಓನ್ಲಿ ದ ಯೂನಿಟ್ಸ್ ಆಫ್ ಮೆಷರಿಂಗ್ ಡಿಸ್ಟೆನ್ಸ್? ಇಲ್ಲಿ ದೂರವನ್ನು ಅಳೆಯುವ ಮಾನ ನಮಗೆ ಬೇಕಾದದ್ದು. ಹಾಗಾಗಿ ನೋಡಿಕೊಳ್ಳಿ, ಮೊಳ ವರ್ಷ ಬೆಳಕಿನ ವರ್ಷ, ಕ್ಯೂಬಿಟ್ ಇಯರ್ ಲೈಟ್ ಇಯರ್, ಮೊಳ ಮೀಟರ್ ಬೆಳಕಿನ ವರ್ಷ, ಕ್ಯೂಬಿಟ್ ಮೀಟರ್ ಲೈಟ್ ಇಯರ್, ಮೀಟರ್ ಹರ್ಟ್ಸ್ ಮೊಳ, ಮೀಟರ್ ಹರ್ಟ್ಸ್ ಕ್ಯೂಬಿಟ್, ಮೀಟರ್ ಬೆಳಕಿನ ವರ್ಷ ಹರ್ಟ್ಸ್, ಮೀಟರ್ ಲೈಟ್ ಇಯರ್ ಹರ್ಟ್ಸ್. ನೋಡಿ, ಈ ಥರದಲ್ಲಿ ಕೊಟ್ಟಾಗ ಮೊಳ ನಿಮಗೆ ಗೊತ್ತಿದೆ, ಮೊಳ ಅಂದರೆ ಇಷ್ಟುದ್ದದ್ದು, ಹೂವನ್ನೆಲ್ಲ ಅಳೆದು ಕೊಡುತ್ತಾರೆ ಮೊಳ ಅಲ್ವಾ. ಹಾಗಾಗಿ ನಿಮಗೆ ಸುಲಭವಾಗಿ ಯಾವುದು ಮೊಳ ಮೀಟರ್ ಬೆಳಕಿನ ವರ್ಷ, ಮೊಳ ಮೀಟರ್ ಬೆಳಕಿನ ವರ್ಷ. ಇಲ್ಲಿ ಮೇಲಿನದ್ದು ವರ್ಷ ಏನು, ಇದು ಕಾಲವನ್ನು ಅಳೆಯುವಂಥದ್ದು, ದೂರ ಅಲ್ಲ. ಸರಿಯಾ? ಓಕೆ. ಸಮೀರ್ ತನ್ನ ಗೋಲಿಯನ್ನು ನೆಲದ ಮೇಲೆ ಹರಡಿರುವ 3 ವಿಭಿನ್ನ ಮೇಲ್ಮೈಗಳಲ್ಲಿ ಉರುಳಿಸ್ತಾನೆ. ಒಂದು ಸೆಲ್ಲೋಫೇನ್ ಶೀಟ್, ಇನ್ನೊಂದು ಕಾರ್ಪೆಟ್, ಇನ್ನೊಂದು ವೃತ್ತಪತ್ರಿಕೆ. ಹೆಚ್ಚುತ್ತಿರುವ ಕ್ರಮದಲ್ಲಿ ಗೋಲಿಯ ಮೇಲೆ ಘರ್ಷಣೆಯ ವರ್ತನೆ.
ಸಮೀರ್ ರೋಲ್ಸ್ ಹಿಸ್ ಮಾರ್ಬಲ್ ಆನ್ 3 ಡಿಫರೆಂಟ್ ಸರ್ಫೇಸಸ್ ಸ್ಪ್ರೆಡ್ ಔಟ್ ಆನ್ ಫ್ಲೋರ್. ಒಂದು ಟಾಟ್ ಸೆಲ್ಲೋಫೇನ್ ಪೇಪರ್, ಓಕೆ, ಇನ್ನೊಂದು ಕಾರ್ಪೆಟ್, ಇನ್ನೊಂದು ನ್ಯೂಸ್ ಪೇಪರ್. ದ ಫೋರ್ಸ್ ಆಫ್ ಫ್ರಿಕ್ಷನ್ ಆ್ಯಕ್ಟಿಂಗ್ ಆನ್ ದ ಮಾರ್ಬಲ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಈಸ್. ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಂತ ನೋಡಬೇಕು ನೀವು, ಅದು ಸ್ಮೂತ್ ಮೇಲ್ಮೈಯ ಯಾವುದು ಅಂತ ನೋಡಬೇಕು, ಆ ಮೆಟೀರಿಯಲ್ ಯಾವುದು ಅದನ್ನು ನೀವು ನೋಡಬೇಕು. ನ್ಯೂಸ್ ಪೇಪರ್ ಅಂದರೆ ಆರ್ಡಿನರಿ ಪೇಪರ್ ಅಲ್ವಾ. ಕಾರ್ಪೆಟ್ ನಿಮಗೆ ಗೊತ್ತಿರುವಂಥದ್ದು ರಫ್ ಇರ್ತದೆ. ಇನ್ನೊಂದು ಸೆಲ್ಲೋಫೇನ್ ಶೀಟ್ ಅಂಥದ್ದು ಶೈನಿಂಗ್ ಇರೋದು, ಸ್ಮೂತ್ ಆಗಿರುವಂತಹ ಕಲರ್ ಪೇಪರ್ ಎಲ್ಲ ಬರ್ತದೆ. ಕಲರು ಆಗಿರ್ಬೋದು, ವೈಟು ಇರ್ಬೋದು, ಸ್ಮೂತ್ ಇರ್ತದೆ ಅದರ ಮೇಲ್ಮೈ. ಹಾಗಾದರೆ ಫಸ್ಟು ಇಲ್ಲಿ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಕೊಡಬೇಕು. ಯಾವುದು ಘರ್ಷಣೆ ಅಥವಾ ಏನು ಫ್ರಿಕ್ಷನನ್ನು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಕೊಡಬೇಕು. ಹಾಗಾಗಿ ಸೆಲ್ಲೋಫೇನ್ ಶೀಟು, ಪತ್ರಿಕೆ, ಕಾರ್ಪೆಟ್ ಆಗ್ತದೆ. ಕಾರ್ಪೆಟು ತುಂಬ ರಫ್ ಇರೋದು, ಅದಕ್ಕಿಂತ ಕಡಿಮೆ ಸೆಲ್ಲೋಫೇನ್ ಶೀಟ್. ಸರಿಯಾ? ಇದನ್ನೇ ಡಿಕ್ರೀಸಿಂಗ್ ಆರ್ಡ್ರ್ ಅಂತೆಲ್ಲ ಕೂಡ ಕೊಡ್ಬೋದು, ಆಗ ವಿರುದ್ಧ ಬರ್ತದೆ ನಿಮಗೆ. ಅದನ್ನು ಇಲ್ಲಿ ಕೊಡಲಿಲ್ಲ, ಓಕೆ ಸರಿ. ಒಂದು ವಸ್ತುವು ಏಕರೂಪದ ವೇಗದೊಂದಿಗೆ ರೇಖೀಯವಾಗಿ ಚಲಿಸುತ್ತಿದೆ. ಸಮಯವನ್ನು ಎಕ್ಸ್ ಅಕ್ಷದ ಉದ್ದಕ್ಕೆ ಪ್ರತಿನಿಧಿಸಿದರೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಆನ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ಲೀನಿಯರ್ಲಿ with a uniform velocity. If time is represented along x-axis, then which of the following statement is correct? ಚಲನೆಯ ವೇಗ ಸಮಯದ ಗ್ರಾಫ್ y ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯಾಗಿರ್ತದೆ. ಚಲನೆಯ ದೂರ ಸಮಯದ ಗ್ರಾಫು y ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯಾಗಿರ್ತದೆ. ಚಲನೆಯ ವೇಗ ಸಮಯದ ಗ್ರಾಫ್ x ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯಾಗಿರ್ತದೆ. ಚಲನೆಯ ದೂರ ಸಮಯದ ಗ್ರಾಫ್ x ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯಾಗಿರ್ತದೆ. ಇಲ್ಲಿ ಆಪ್ಷನ್ಸ್ ಕೊಟ್ಟದ್ದು. ದ ವೆಲಾಸಿಟಿ ಟೈಮ್ ಗ್ರಾಫ್ ಆಫ್ ದ ಮೋಷನ್ ವಿಲ್ ಬಿ ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ದ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಆಫ್ ದ ಮೋಷನ್ ವಿಲ್ ಬಿ ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ದ ವೆಲಾಸಿಟಿ ಟೈಮ್ ಗ್ರಾಫ್ ಆಫ್ ದ ಮೋಷನ್ ವಿಲ್ ಬಿ ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ದ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಆಫ್ ದ ಮೋಷನ್ ವಿಲ್ ಬಿ ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಇದನ್ನು ನೀವು ಒಂದು ಸಣ್ಣ ಚಿತ್ರ ಹಾಕಿಯೇ ಮಾಡಬೇಕಾಗ್ತದೆ. ಯಾಕಂದರೆ ಇಲ್ಲಿ ಕೇಳಿದ್ದೇನೆ ಚಲನೆಯ ವೇಗ ಮತ್ತು ಸಮಯದ ಗ್ರಾಫು, ಚಲನೆಯ ದೂರ ಮತ್ತು ಸಮಯದ ಗ್ರಾಫ್ ಅಂತ ಸೆಪರೇಟ್ ಹಾಕಿದ್ದಾರೆ ಅಲ್ವಾ. ನೀವು ಹಾಕಬೇಕಾದದ್ದು ಯಾವುದು? ಚಲನೆಯ ವೇಗ ನಿಮಗೆ ಬೇಕು. ಅಲ್ಲಿ ಕೇಳಿದ್ದೇನೋ ವೇಗದೊಂದಿಗೆ ರೇಖೀಯವಾಗಿ ಚಲಿಸುತ್ತಿದೆ, ಸಮಯದ ಉದ್ದಕ್ಕೂ ಪ್ರತಿನಿಧಿಸಿದರೆ ಎಕ್ಸ್ ಅಕ್ಷದಲ್ಲಿ. ಹಾಗಾದರೆ ನೀವು ಯಾವುದನ್ನು ಹಾಕಬೇಕು? ಟೈಮನ್ನು ಹಾಕಬೇಕು. ವೈ ಅಕ್ಷದಲ್ಲಿ ವೆಲಾಸಿಟಿಯನ್ನು ಹಾಕಬೇಕು, ವೇಗವನ್ನು ಹಾಕಬೇಕು, ಸರಿಯಲ್ಲ? ಹಾಗೆ ಹಾಕುವಾಗ ಏನು ಬರ್ತದೆ? ಸುಮ್ಮನೆ ಒಂದು ರಫ್ ಹಾಕಿಬಿಡಿ, ತಕ್ಷಣ ನಿಮಗೆ ಅಲ್ಲಿ ಸಮಾಂತರ ಆಗಿರೋದು ಯಾವುದಕ್ಕೆ ಯಾವುದು ಅಂತ ಸಿಗ್ತದೆ ಆನ್ಸರ್, ಸರಿಯಾ? ಈ ಒಂದು ಗ್ರಾಫು ಅಥವಾ ವೇಗ, ಚಲನೆ ಇದಕ್ಕೆ ಸಂಬಂಧಪಟ್ಟು ಖಂಡಿತವಾಗಿ ನಿಮಗೆ ಕ್ವಶನ್ನು ಇದೆ. ನಾನು ಅದಕ್ಕೋಸ್ಕರ ಚಲನೆ ಪಾಠವನ್ನು ಹಾಕಿದ್ದೇನೆ. ಅದರಲ್ಲಿ ಗ್ರಾಫ್ ಎಲ್ಲ ಹಾಕಿದ್ದೇನೆಲ್ಲ ನೆನಪಿಲ್ಲ, ಆದರೆ ತುಂಬ ವಿವರಣೆಗಳು ಇದೆ. ಅದನ್ನು ಒಂದು ಸತಿ ನೋಡಿಕೊಳ್ಳಿ. ಅದರಲ್ಲಿ ನಿಯಮಗಳು, ಅದಕ್ಕೆ ಸಂಬಂಧಪಟ್ಟಂತಹ ತುಂಬ ಪ್ರಶ್ನೆಗಳು ಎಲ್ಲ ಅದರಲ್ಲಿ, ಪ್ರಶ್ನೆಗಳ ಜೊತೆಗೆ ಎಲ್ಲವೂ ನಾನು ವಿವರಣೆಯನ್ನು ಕೊಟ್ಟಿರ್ತೇನೆ. ಖಂಡಿತವಾಗಿ ಅದನ್ನು ನೋಡಿ ಸ್ವಲ್ಪ, ಓಕೆ? ಲಾಸ್ಟ್ ಕ್ವಶನ್ ನೋಡುವ. ಇದರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪೆಟ್ರೋಲಿಯಮ್ಮಿನ ಉಪ ಉತ್ಪನ್ನ ಅಲ್ಲ? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಬೈ ಪ್ರಾಡಕ್ಟ್ ಆಫ್ ಪೆಟ್ರೋಲಿಯಂ? ನಯಗೊಳಿಸುವ ಎಣ್ಣೆ, ಲ್ಯುಬ್ರಿಕೇಟಿಂಗ್ ಆಯಿಲ್, ಬಿಟುಮೆನ್ ಇದು, ಕೋಕ್, ಪ್ಯಾರಾಫಿನ್, ವ್ಯಾಕ್ಸ್. ಯಾವುದಿಲ್ಲ ಆನ್ಸರ್ ಆಗಬೇಕು? ಕೋಕ್ ಆಗಬೇಕು. ಕೋಕ್ ಎಲ್ಲಿಂದ ಪಡೆಯೋದು? ಕೋಕ್ ಕಲ್ಲಿದ್ದಲಿನಿಂದ ಪಡೆಯೋದು. ಕೋಕ್ ಕಲ್ಲಿದ್ದಲನ್ನು ಮುಚ್ಚಿ ಕಾಯಿಸಿದಾಗ ಅಥವಾ ಹಾಗೆ ಕಾಯಿಸುವಾಗ ಸಿಗುವಂಥದ್ದು ಕೋಕ್. ಹಾಗಾಗಿ ಅದು ಪೆಟ್ರೋಲಿಯಮ್ಮಿನ ಉಪ ಉತ್ಪನ್ನ ಅಲ್ಲ. ಲ್ಯುಬ್ರಿಕೇಟಿಂಗ್ ಆಯಿಲ್, ಅದರಲ್ಲಿ ಕೊನೆಯಲ್ಲಿ ಗ್ರೀಸ್ ಥರದ್ದು ಸಿಗ್ತದಲ್ಲ, ಗ್ರೀಸ್ ಅಂತ ಏನೋ ಹೇಳ್ತಾರೆ, ಅದನ್ನು ಯಾವುದು ಅಂತ ಕರೀ ಲ್ಯುಬ್ರಿಕೇಟಿಂಗ್ ಆಯಿಲ್. ಅದನ್ನು ಸ್ವಲ್ಪ ಶುದ್ಧೀಕರಿಸಿ ಅದಕ್ಕೆ ಬೇರೆ ಗ್ರಾಫೈಟ್ ಅದನ್ನೆಲ್ಲ ಸೇರಿಸಿ ಇನ್ನಷ್ಟು ಮೆಷಿನ್ಗಳಿಗೆಲ್ಲ ಹಾಕುವಂಥದ್ದು, ಕಾರಿನ ಪಾರ್ಟ್ಸಿಗೆಲ್ಲ ಹಾಕುವಂತಹ ಆಯಿಲ್, ಇದನ್ನೆಲ್ಲ ತಯಾರು ಮಾಡ್ತಾರೆ, ಓಕೆ? ಇನ್ನೊಂದು ಬಿಟುಮೆನ್ ಅಂದರೆ ಎಂದು ಗೊತ್ತಾ? ಟಾರು ಅಂತ ಹೇಳ್ತಾರೆ, ರೋಡ್ ಮಾಡುವಾಗ ಹಾಕ್ತೇವೆ ಅದು. ಪ್ಯಾರಾಫಿನ್, ವ್ಯಾಕ್ಸ್ ನಿಮಗೆ ಗೊತ್ತಿರುವಂಥದ್ದೇ, ಮೇಣದ ಬತ್ತಿಯ ಮೇಣ ಇದೆಯಲ್ಲ ಅದು. ಹಾಗಾಗಿ ಈ ಥರದಲ್ಲಿ ನೀವು ಪ್ರತಿ ಆಪ್ಷನ್ಗಳನ್ನು ಆ ಕ್ವಶನಿಗೆ ಅದು ಅನ್ವಯ ಇದೆಯಾ ಅಂತ ನೋಡಿಕೊಂಡು, ಮತ್ತು ಕ್ವಶನ್ ಉದ್ದ ಇದ್ದರೆ ಅದನ್ನು ಬಿಡಿಸಿ ಓದಿಕೊಂಡು, ಆಪ್ಷನ್ ಉದ್ದದ್ದಿದ್ದರೆ ಅದನ್ನು ಚಿತ್ರ ಹಾಕಿಕೊಂಡು, ಈ ರೀತಿ ಕೆಲವೊಂದಷ್ಟು
ಜಾಗ್ರತೆಯಾಗಿ ಬರೀರಿ. ಬರೆದದಷ್ಟು ಸರಿಯಾಗಿರಲಿ, ಆಗ ನಿಮಗೆ ಆರಾಮವಾಗಿ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತದೆ. ಓಕೆ, ಚೆನ್ನಾಗಿ ಬರೀರಿ. ಯಾವುದು ಕೂಡ ಈಸಿ ಅಂತ ತಗೊಳ್ಬೇಡಿ, ಕಷ್ಟ ಅಂತಲೂ ತಗೊಳ್ಬೇಡಿ. ತುಂಬ ಕಷ್ಟ ಇರ್ಬೋದು, ಲಾಸ್ಟ್ ಇಯರ್ ಹಾಗೆ ಬಂದಿತ್ತು, ಮೊದಲು ಹಾಗೆ ಬಂದಿತ್ತು, ಚಿಂತೆ ಮಾಡಬೇಡಿ, ಚೆನ್ನಾಗಿ ಬರೀರಿ. ಓಕೆ, ಸರಿಯಾಗಿ ಆಲೋಚನೆ ಮಾಡಿ ಬರೀರಿ. ಆಲ್ ದ ಬೆಸ್ಟ್.